HOP ಮಂಜ ಇವನು ಬಚ್ಚಲ ಬಾಯಿ ಅನ್ನೋ ಮಾತಾಡೋದು. ಇವನು ನಮ್ಮ UGD ಬಾಯಿ, ನಮ್ಮ ಪುರಸಭೆಯ UGD ಬಾಯಿ. UGD ಅಂದ್ರೆ ಗೊತ್ತಲ್ಲ, ಕಕ್ಕಸ್ಸು ಉಚ್ಚೆ ಎಲ್ಲ ಹೋಗುವಂತ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ನಾಯಕ ಹಾಗೂ ಮಾಜಿ ಕಾಂಗ್ರೆಸ್ ಪಕ್ಷದ ಶಾಸಕರಾದಂಥ KB ಚಂದ್ರಶೇಖರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರ್ತಕ್ಕಂಥ ನನ್ನ ತಾಲೂಕಿನ ಶಾಸಕ HOP ಮಂಜ ಇವನು ಬಚ್ಚಲ ಬಾಯಿ ಅನ್ನೋ ಮಾತಾಡೋದು. ಇವನು ನಮ್ಮ UGD ಬಾಯಿ, ನಮ್ಮ ಪುರಸಭೆಯ UGD ಬಾಯಿ. UGD ಅಂದ್ರೆ ಗೊತ್ತಲ್ಲ, ಕಕ್ಕಸ್ಸು ಉಚ್ಚೆ ಎಲ್ಲ ಹೋಗುವಂತ ಜಾಗದ ಬಾಯಿ. ಮಾತಾಡುವಂತದ್ದು ಒಳ್ಳೆಯದಲ್ಲ. ಕಾಂಗ್ರೆಸ್ ಪಕ್ಷದಿಂದ ಇವನು ಮುನ್ಮೂಲಿಗೆ ನಿರ್ದೇಶಕನಾಗಿದ್ದ. ಯಾರು ಅಂದ್ರೆ ಹೋದ್ಸರಿ ನಿರ್ದೇಶಕನಾಗಿದ್ದಂತ ನಮ್ಮ ಪಕ್ಷದಲ್ಲಿ ಇದ್ದಂತ ಡಾಲೂರು ರವಿ ಜೊತೆ ಸೇರ್ಕೊಂಡು ಇವರು ಒಳಗಡೆ ಮಾಡಿಕೊಂಡು ವ್ಯವಹಾರ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಡಾಲೂರು ರವಿ ಮೋಸ ಮಾಡಿ ಈ UGD ಬಾಯಿನ ಗೆಲ್ಲಿಸ್ಕೊಂಡ. ಇವತ್ತು ಅವ್ರಿಗೆ ಮೋಸ ಹಾಕೊಂಡು ಈಗ ನಮ್ಮ ಪಾರ್ಟಿಯಿಂದ ಒಬ್ರು ಗೆದ್ದಿದ್ದಾರೆ. ಅವನು ಇನ್ನೊಬ್ಬ ಯಾರು ಡಾಲೂರು ರವಿ ಯಾರು ಅವನು ಬಂದು ಗೆದ್ದಿದ್ದಾರೆ. ಈಗ ಹೋದ್ಸರಿ MLA ಎಲೆಕ್ಷನ್ ಅಲ್ಲೂ ಡಾಲೂರು ರವಿನ ಜೊತೆಗೆ ಹಾಕೊಂಡು ಒಂದು ಸಂತೆಬಚ್ಚಲಿ ಹೋಬಳಿಲಿ ಅತಿ ಹೆಚ್ಚು ಓಟ್ ತಗೊಂಡು ಗೆದ್ದ. ಆ ಸಾಧನೆನ ಈಗ ಅವನ ಇಬ್ರು ದೂರ ಆದ್ರು. ಈಗ ಮಾತಾಡ್ತದೆ ಅವನು ಕಾಂಗ್ರೆಸ್ ಪರ ಅಂತಾನೆ. UGD ಬಾಯಿನಲ್ಲಿ ಯಾವ್ದು ಬರ್ತಾ ಇದೆ ಅಂದ್ರೆ ಡಾಲೂರು ರವಿ ಕಾಂಗ್ರೆಸ್ ಅಂತ. ಅವನಿಗೋಸ್ಕರನೇ 7-8 ಸಾವಿರ ಓಟು ಸತ್ಯರಾಜ್ ಹೋಗಿ ಓಟ್ ಕೊಡಿಸ್ತಾನ. ಅವನು ಕಾಂಗ್ರೆಸ್ ಪರ ಅಂತ. ಅವನು ನಮ್ಮ ಕಾಂಗ್ರೆಸ್ ಯಾರು ಡಾಲೂರು ರವಿ ಅವನು ಹೇಳ್ತಾ ಇರೋದು ಯಾವುದು UGD ಬಾಯಿ. ಇಂಥ ಶಾಸಕ ನನ್ನ ತಾಲೂಕಿನಲ್ಲಿ ಸಾಧನೆ ಏನೇನೋ ಮಾಡಿದ್ದೀನಿ ಅಂತ ಹೇಳಿದ್ರೆ ಅದು ಒಪ್ಕೊಳ್ಳೋಣ. ಸಾಧನೆ ಮಾಡಿ ನಾನು ಕಷ್ಟಪಡ್ತಿದ್ದೆ, ಅದ್ಯಾರೋ ಅವನು ಯಾವ್ದು ಫುಡ್ ಪಾರ್ಕ್ 2 ಸರಿ ಹೋಗಿದ್ರೆ. ಏನಕ್ಕೆ ಹೋಗಿದ್ರೆ, ಏನ್ ಕೆಲಸ ಮಾಡಿದ್ರೆ ಫುಡ್ ಪಾರ್ಕ್ ಅಲ್ಲಿ ಅದು ಗೊತ್ತಿಲ್ಲ ನಿಮ್ಗೆ ಯಾರಿಗೂ. ಅಲ್ಲಿ ಎಷ್ಟು ಸಾವಿರ ಎಷ್ಟು ಲಕ್ಷ ವ್ಯವಹಾರ ಮಾಡಿದ್ದಾನೆ ಅನ್ನೋದು ಆ ಪಕ್ಕದಲ್ಲಿ ಕಮಿಷನ್ ತಗೊಳ್ಳೋಕ್ಕೋಸ್ಕರ 2 ಬಾರಿ ಹೋಗಿದ್ದಾನೆ. ಅವನು PLD ಬ್ಯಾಂಕ್ ಒಬ್ಬ ಡೈರೆಕ್ಟರ್ ಇದ್ದಾನೆ, ಅವನ ಜೊತೆ ಕರ್ಕೊಂಡೋಗಿ ಡೀಲಿಂಗ್ ಮಾಡ್ಕೊಳಕ್ ಹೋಗಿದ್ದಾನೆ. ಇನ್ನು ಸಾಧನೆ ಏನ್ ಮಾಡಿದಾರೆ ಅಂದ್ರೆ ಈ ಹೊಸಳ್ಳಿ ಕೆರೆಗೆ ಎಲ್ಲ ಆಗಿತ್ತು. ಕಮಿಷನ್ ಕೊಡ್ಲಿಲ್ಲ ಅಂತ ಕಾಂಟ್ರಾಕ್ಟ್ ರಾತ್ರಿ ಗಲಾಟೆ ಮಾಡಿ ಓಡಿಸಿದ್ದೇನೆ. ಬೋಟು ಇಲ್ಲ, ಏನು ಇಲ್ಲ. ನಾವು UGD ಆಗ್ಬಿಟ್ಟು ಇವೆಲ್ಲ ಮಾತಾಡಲ್ಲ. ಮುಂದೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಜನತಾದಳದ ಕಾರ್ಯಕರ್ತರಿಗೆ ನಿಮ್ಮ ನಾಯಕರಿಗೆ ಹೇಳಿ ಒಂದು ತೂಕವಾದ ಮಾತಲ್ಲಿ ಮಾತಾಡೋದಕ್ಕೆ ಎಲ್ರಿಗೂ ಗೊತ್ತಿದೆ. ನಾನು ಮಾತಾಡ್ಬೋದು, ಬಟ್ ಇಷ್ಟು ಜಾಸ್ತಿ ಮಾತಾಡಲ್ಲ. ಇವತ್ತು ಇಷ್ಟು ಮಾತಾಡ್ತಾ ಇದ್ದೀನಿ. ಮುಂದೆ ಪುನಃ ಏನಾರ ಪುನರಾವರ್ತಿ ಇದು ಮುಂದಿನ ದಿನಗಳಲ್ಲಿ ಪುನಃ ನಾವೆಲ್ಲ ಕಾಂಗ್ರೆಸ್ನ ಕಟ್ಟ ಕಾರ್ಯಕರ್ತರು, ಕಟ್ಟ ಬೆಂಬಲಿಗರು, ಉಗ್ರ ಹೋರಾಟ ಮಾಡೋದು, ಮನೆ ಬಾಗಿಲ ಹತ್ರ ಕೂತು ಪೂರ್ವವರೆಗೂ ನಾವು ಬಿಡೋದಿಲ್ಲ ಅಂತ ಹೇಳ್ತಾ ಮಾತಾಡ್ತಾ ಇದ್ದೀನಿ.